ಇವತ್ತು ಬಲರಾಮರು ಒಬ್ಬ ಭಕ್ತನಾಗಿ ಬಂದು ನಾವು ಭಗವಂತನಿಗೆ ಹೆಂಗೆ ಶರಣಾಗತಿ ಆಗಬೇಕು ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಆ ಬಲರಾಮನೇ ನಿತ್ಯಾನಂದ ಪ್ರಭು. ಆದ್ರಿಂದ ಇವತ್ತು ನಿತ್ಯಾನಂದ ತ್ರಯೋದಶಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 Hare Krishna 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 Hare 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 Ram 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 Hare 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 Krishna Hare Ram Hare 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 Krishna Hare Krishna 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 Hare 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 Ram Ram Hare Hare Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Ram Hare 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 Krishna 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 Hare 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 Ram Gaura Hari Gaura 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 Hari 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 Sachimata Pranadana Gaura Hari Sachinata Pranadana Gaura ಆನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ Hare Krishna 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 Hare 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 Rama Rama Hare Hare ಹರೇ ಕೃಷ್ಣ. ಇವತ್ತು ಬಲರಾಮರು ಒಬ್ಬ ಭಕ್ತನಾಗಿ ಬಂದು ನಾವು ಭಗವಂತನಿಗೆ ಹೆಂಗೆ ಶರಣಾಗತಿ ಆಗಬೇಕು ಅಂತ ನಮಗೆ ಪ್ರಾಕ್ಟಿಕಲ್ ಆಗಿ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಆ ಬಲರಾಮನೇ ನಿತ್ಯಾನಂದ ಪ್ರಭು. ಆದ್ರಿಂದ ಇವತ್ತು ನಿತ್ಯಾನಂದ ತ್ರಯೋದಶಿ. ನಾವೆಲ್ಲ ಭಗವಂತನ ಮರೆತು ಬಿಟ್ಟಿದ್ದೀವಿ, ಭಗವಂತನ ನಾಮವನ್ನು ಮರೆತು ಬಿಟ್ಟಿದ್ದೀವಿ. ಆದ್ದರಿಂದ ಈ ವಿಶ್ವದಲ್ಲಿ ಎಲ್ಲಾ ಕಡೆ ಬಂದ್ಬಿಟ್ಟು ತೊಂದರೆಗಳಾಗ್ತಾ ಇದೆ. ಥರ್ಡ್ ವರ್ಲ್ಡ್ ವಾರ್ ಶುರು ಆಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ. 3ನೇ ಮಹಾಯುದ್ಧ
ಇದಕ್ಕೆ ಕಾರಣ ಬಂದ್ಬಿಟ್ಟು ನಾವು ಭಗವಂತನ ಸೆಂಟರ್ ಆಗಿ ಇಟ್ಕೊಂಡು ಯಾವ ಕಾರ್ಯವನ್ನು ಮಾಡ್ತಾ ಇಲ್ಲ. ಎಲ್ಲ ಕಾರ್ಯವನ್ನು ನಾವು ಏನ್ ಮಾಡ್ಬೋದ್ರೆ ಭಗವಂತನ ಸೆಂಟರ್ ಆಗಿ ಇಟ್ಕೊಂಡು ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿರುತ್ತೆ. ಡೈವರ್ಸಿಟಿ ಇಂಟಿಗ್ರೇಷನ್ ಇನ್ ಡೈವರ್ಸಿಟಿ ಆಗುತ್ತೆ. ಇದಕ್ಕಾಗಿ ನಮ್ಮ ಅಧ್ಯಾತ್ಮ ಗುರುಗಳಾದ ಶ್ರೀಲ ಪ್ರಭುಪಾದರು ವಿಶ್ವವೆಲ್ಲ ಹೋಗ್ಬಿಟ್ಟು ಈ ಭಗವದ್ಗೀತೆಯನ್ನ ಪ್ರಚಾರ ಮಾಡಿದ್ರು. ಮತ್ತೆ ಹರಿನಾಮ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಹಾಮಂತ್ರವನ್ನು ಪ್ರಚಾರ ಮಾಡಿದ್ರು. ಇದು 16 ವರ್ಡ್ಸ್ ಇರೋ ಒಂದು ಮಂತ್ರ. ಇದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ನಾವು ಉಚ್ಚಾರಣೆ ಮಾಡೋದಕ್ಕೆ ಯಾವ ನಿಯಮಗಳು ಇಲ್ಲ. ಎಂಥ ಪರಿಸ್ಥಿತಿಯಲ್ಲಾದ್ರೂ ಉಚ್ಚಾರಣೆ ಮಾಡ್ಬೋದು. ₹1 ಖರ್ಚಿಲ್ಲ. ಆದ್ರೆ ಹೈಯೆಸ್ಟ್ ಬೆನಿಫಿಟ್. ನಮ್ಮ ಮಾನವ ಜೀವನದ ಉದ್ದೇಶವನ್ನು, ಗೋಲನ್ನು ನಾವು ಪಡಿಬಹುದು ಇದರಿಂದ. ಇದನ್ನು ನಾವು ಮರ್ತು ಬಿಟ್ಟಿದ್ವಿ. ಭಗವಂತ ನಮ್ಮ ಅದರಿಂದ ಬಂದ್ಬಿಟ್ಟು ಇಲ್ಲಿ ನಮ್ಮ ಮನಸ್ಸಲ್ಲೇ ನಮಗೆ ಶಾಂತಿ ಸಿಗ್ತಾ ಇಲ್ಲ. ಮೈಂಡ್ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ, ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಸ್ಟ್ರೈನ್ ಇರುತ್ತೆ. ಅಲ್ಲಿ ಡಾಕ್ಟರ್ಗೆ ಹೋಗ್ಬಿಟ್ಟು ₹1000 ಖರ್ಚು ಮಾಡಬೇಕಾಗುತ್ತೆ. ನಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲೂ ಶಾಂತಿ ಇರೋದಿಲ್ಲ, ಸಮಾಜದಲ್ಲಿ ಶಾಂತಿ ಇರೋಲ್ಲ. ಮತ್ತೆ ಎಲ್ಲಾ ಕಡೆ ಬಂದ್ಬಿಟ್ಟು ವಾರಸ್ವಾದಲ್ಲಿ ಆಗ್ತಾನೇ ಇದೆ. ಇವಾಗಲ್ಲ ಕಾರಣ ಏನು? ಭಗವಂತನ ಮರ್ತು ಬಿಟ್ಟಿದ್ವಿ. ಭಗವಂತನ ಇನ್ಸ್ಟ್ರಕ್ಷನ್ಸ್, ಭಗವಂತ ಈ ಮಾನವ ಕುಲಕ್ಕೆ ಕೊಟ್ಟಿರೋ ಒಂದು ಇನ್ಸ್ಟ್ರಕ್ಷನ್ ಭಗವದ್ಗೀತೆ. ಆ ಭಗವದ್ಗೀತೆಯನ್ನು ನಾವು, ಭಗವದ್ಗೀತೆ ಏನು ಅದೇ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಭಗವದ್ಗೀತೆ ಇದೆ ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಇಷ್ಟು ತೊಂದರೆಗಳಿಗೆ ಕಾರಣ ಆಗ್ತದೆ. ಯಾವಾಗ ನಾವು ಒಂದು ಭಗವಂತನ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತೀವೋ ಅವಾಗ ತೊಂದರೆ ಬರೋ ಅವಶ್ಯ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಅಲ್ಲಿ ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಆ ಫೋನ್ ಒಂದು ಮ್ಯಾನ್ಯಲ್ ಇರುತ್ತೆ ಹೆಂಗ್ ಯೂಸ್ ಮಾಡಬೇಕು ಅಂತ. ಆ ಮ್ಯಾನ್ಯಲ್ ಗೊತ್ತಿಲ್ಲದ್ರೆ ನೀವು ಯೂಸ್ ಮಾಡಿಬಿಟ್ರೆ ಅದು ಕರಪ್ಟ್ ಆಗ್ಬಿಡುತ್ತೆ. ಆ ಥರ ಈ ಹ್ಯೂಮನ್ ಬಾಡಿಗೆ ಮ್ಯಾನ್ಯಲ್ ಬಂದ್ಬಿಟ್ಟು ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ಏನಿದೆ, ಈ ದೇಹವನ್ನು ಹೆಂಗ್ ಯೂಸ್ ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲ ಸಿಸ್ಟಮ್ ಕರಪ್ಟ್ ಆಗ್ಬಿಟ್ಟು ತೊಂದರೆಗಳಾಗ್ತಾ ಇದೆ. ನಾವು ಶಾಂತಿ ಸಿಗ್ತಾ ಇಲ್ಲ ನಮಗೆ, ಮತ್ತೆ ವಿಶ್ವದಲ್ಲೇ ಶಾಂತಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಈ ಹರೇ ಕೃಷ್ಣ ಆಂದೋಲನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ, ಇದು ಹರೇ ಕೃಷ್ಣ ಆಂದೋಲನೆ ಅಂದ್ರೆ ಎಲ್ಲಾ ಕಡೆ ಸೇರ್ಬೇಕು. ಅವರು 500 ವರ್ಷಗಳ ಮುಂಚೆ ಚೈತನ್ಯ ಮಹಾಪ್ರಭು ಇದನ್ನ ಪ್ರಿಡಿಕ್ಟ್ ಮಾಡ್ಬಿಟ್ರು. ಕೃಷ್ಣ ಪೃಥ್ವಿದೆ ಆಚೆ ನಗರಾದಿ ಗ್ರಾಮೆ ಸರ್ವತ್ರ ಪ್ರಚಾರ ಮೋರಣಂ ಅಂತ. ಈ ಪೃಥ್ವಿಯಲ್ಲಿ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ, ಬೀದಿಗಳಲ್ಲಿ ಭಗವಂತನ ನಾಮ ಸ್ಪ್ರೆಡ್ ಆಗ್ಬೇಕಂತ. ಇದು ಈ ಪ್ರಪಂಚವೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಅಮೆರಿಕ, ಆಸ್ಟ್ರೇಲಿಯಾ, ಪಾಕಿಸ್ತಾನ, ಇರಾನ್, ಎಲ್ಲ ಕಡೆ, ವೆಸ್ಟರ್ನ್ ಯುರೋಪಿಯನ್ ಕಂಟ್ರಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ನಮ್ಮ ಭಾರತದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಇದರಿಂದ ನಮಗೆ ಶಾಂತಿ ಸಿಗಬಹುದು, ಯುದ್ಧ ನಿಂತ್ಬಿಡ್ಬೋದು. ಅದಕ್ಕಿಂತ ಪ್ರತಿದಿನ ಎಲ್ಲರೂ ಬಂದ್ಬಿಟ್ಟು ಒಂದು 108 ಸರಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಮಂತ್ರವನ್ನು ಜಪ ಮಾಡಬೇಕು. ಈ ಮಂತ್ರ ಜಪ ಮಾಡಕ್ಕೆ ಯಾವ ನಿಯಮಗಳಿಲ್ಲ. ಇದರಿಂದ ನಮಗೆ ಬರೀ 10 ನಿಮಿಷ ಆಗುತ್ತೆ ಇದಕ್ಕೆ ಜಪ ಮಾಡಿದ್ರೆ. ನಾವು ನಮ್ಮ ಮನೆಯಲ್ಲಾಗ್ಲಿ ಹೊರಗಾಗ್ಲಿ ನಾವು ಶಾಂತಿಯಿಂದ ನಮ್ಮ ಕೆಲಸವನ್ನು ಮಾಡಿಕೊಂಡು ಶಾಂತಿಯಿಂದ ಇರಬಹುದು. ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ತುಂಬಾ ಆಗ್ತಾನೆ ಇರುತ್ತೆ. ಇಲ್ಲಿ ಪ್ರತಿ ವಾರ ಇಲ್ಲಿ ಶ್ರೀಕೃಷ್ಣ ಸುದರ್ಶನ ದೇವಾಲಯದಲ್ಲಿ, ಶ್ರೀಕೃಷ್ಣ ರಕ್ಷಾ ಸುದರ್ಶನ ದೇವಾಲಯದಲ್ಲಿ ನಗರ ಸಂಕೀರ್ತನೆಯಿಂದ ಪ್ರಾರಂಭ ಮಾಡಿ ಮಂತ್ರ ಮೆಡಿಟೇಷನ್, ಹರೇ ಕೃಷ್ಣ ಮಂತ್ರ ಮೆಡಿಟೇಷನ್, ಮತ್ತೆ ಭಗವದ್ಗೀತೆ ಪ್ರವಚನ, ಮತ್ತೆ ನರಸಿಂಹ ಪೂಜೆ ಇದೆಲ್ಲ ಆಗುತ್ತೆ. ಈ ಬೇತ್ಮಂಗ್ಲಾದಲ್ಲಿ ಈ ತರ ಪ್ರವಚನ ಮಾಡೋದಕ್ಕೆ ಈ ಟೆಂಪಲ್ ಕಮಿಟಿ ಅವರು, ಶ್ರೀನಿವಾಸ್ ಅವರು, ಮತ್ತೆ ಅವ್ರ ಬ್ರದರ್ಸು, ಮತ್ತೆ ಅವ್ರ ಕಮಿಟಿ ಅವರೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಬೇತ್ಮಂಗ್ಲಾದಲ್ಲಿ ಸಹಾಯ ಮಾಡಿ ಪ್ರಚಾರ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ. ಪ್ರಸಾದ ಎಲ್ಲ ಅವರಲ್ಲಿ ಬರೋ ಭಕ್ತಾದಿಗಳ ಪ್ರಸಾದ ಎಲ್ಲ ಅರೇಂಜ್ಮೆಂಟ್ ಮಾಡಿ ಕೊಡ್ತಾ ಇದ್ದಾರೆ ಅವರು. ನಮಗೆ ಒಂದು ಬೇಸ್, ಇದು ಭಗವಂತ ಇಲ್ಲಿ ಬೇಸ್ ಕೊಟ್ಟಿದ್ದಾನೆ ಇಲ್ಲ ಪ್ರಚಾರ ಮಾಡೋದಕ್ಕೆ ಅಲ್ವಾ. ಆದ್ರಿಂದ ನಾವು ಬಂದ್ಬಿಟ್ಟು ಅವರು ಆ ಟೆಂಪಲ್ ಕಮಿಟಿ ಅವರಿಗೆ, ನಮ್ಮ ಇಸ್ಕಾನ್ ಕಡೆಯಿಂದ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಕೊಡ್ತಾ ಇದ್ದೀವಿ. ನಾವು ಅವರೆಲ್ಲ ಒಬ್ರೆ, ಅವರು ನಾವು ಬೇರೆ ಏನಿಲ್ಲ, ಎಲ್ಲ ಒಂದೇ, ಎಲ್ಲರೂ ಒಂದೇ. ಸೊ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ಬೋದು ಏನಂದ್ರೆ, ಪ್ರತಿ ಶನಿವಾರ ಇಲ್ಲಿ ಬಂದು 5:30 ಶುರು ಆಗುತ್ತೆ, 7 ಗಂಟೆ ಮುಗಿಯುತ್ತೆ. ಒಂದು ವಾರದಲ್ಲಿ ಒಂದ್ಸರಿ ಬಂದು ಇದರ ಅಡ್ವಾಂಟೇಜ್ ತಗೊಂಡು ಹೋಗಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ.
ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ ಇದಕ್ಕೆ ನಮ್ಮ ಆಧ್ಯಾತ್ಮ ಗುರುಗಳಾದ ಶೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ನೀರಲ್ಲಿ ಮೀನಿರುತ್ತೆ, ಮೀನನ್ನು ತಗೊಂಡು ಹೊರಗಡೆ ಬಂದ್ಬಿಟ್ಟು ಅದಕ್ಕೆ ನಾನು ಸೋಫಾ ಕೊಡ್ತೀನಿ, ಬೇರೆ ಡಿಜಿಟಲ್ ಇದು ಟಿವಿ ಕೊಡ್ತೀನಿ, ಬೇರೆ ಏನೋ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸಂತೋಷವಾಗಿ ಇರಕ್ಕಾಗಲ್ಲ. ನೀರು ಮೀನು ಹೆಂಗೆ ಒಂದಾಗಿದ್ರೆ ಸಂತೋಷವಾಗಿರುತ್ತೋ ಅದೇ ತರ ಭಗವಂತನು ನಾವು ಒಂದಾಗಿದ್ರೆ ನಾವು ಸಂತೋಷ ಇರೋಕ್ಕಾಗೋದು, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಭಗವಂತನ ಬಿಟ್ಬಿಟ್ರೆ ನಾವು ನೀರಿಂದ ಹೊರಗೆ ಬಂದ ಮೀನಂಗೆ ನಾವು ಇಲ್ಲಿ ತಾಪತ್ರಯದಲ್ಲಿ ಸಿಗಾಕೊಂಡ್ ಬಿಡ್ತೀವಿ. ಅದರಿಂದ ನಾವೆಲ್ಲ ಭಗವಂತನ ಅಂಶಗಳು. ಕೃಷ್ಣನೂ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಮಮೈವಾಂಶೋ ಜೀವಲೋಕೆ ಜೀವಭೂತೆ ಸನಾತನ ಅಂತೆಲ್ಲ. ನಾವೆಲ್ಲ ಕೃಷ್ಣನ ಅಂಶಗಳು, ಕೃಷ್ಣನ ಜೊತೆನೇ ಇರ್ಬೇಕು. ಅವನ್ನಿಟ್ಕೊಂಡು ಎಲ್ಲ ಕಾರ್ಯಗಳು ಮಾಡ್ಕೋಬೇಕು. ಆವಾಗ ನಾವು ಇಲ್ಲಿಂದ ಶಾಂತಿ ಆಗಿರ್ತೀವಿ, ಈ ವಿಶ್ವವೆಲ್ಲ ಶಾಂತಿ ಆಗಿರುತ್ತೆ. ಇಲ್ಲಿ ನಿಲ್ಸೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.